ಬೀದರ್ ಜಿಲ್ಲೆ ನೌಬಾದ ಜನರು ಸರಿಯಾದ ರಸ್ತೆ ಇಲ್ಲದೆ ಪರದಾಡುತ್ತಿದ್ದಾರೆ. ನೌಬಾದ ಚೌಳಿ ಕಮಾನ್ನಿಂದ ಆಟೋ ನಗರವರೆಗೂ ರಸ್ತೆಯಲ್ಲಿ 6-7 ಇಂಚು ತೆಗ್ಗು ಗುಂಡಿಗಳಿದ್ದು ವಾಹನ ಸಂಚಾರ ಕಷ್ಟಕರವಾಗಿದೆ. ಮಳೆಗಾಲದಲ್ಲಿ ತೆಗ್ಗು ಗುಂಡಿಗಳಲ್ಲಿ ಮಳೆ ನೀರು ತುಂಬಿದರೆ ಹೇಗೆ ಸಂಚರಿಸುವುದು ಎನ್ನುವುದು ಅಲ್ಲಿಯ ಜನರ ಯಕ್ಷ ಪ್ರಶ್ನೆ. ದೊಡ್ಡ ತಲೆನೋವಾಗಿದೆ. ದೊಡ್ಡ ಟ್ರಕ್, ಲಾರಿ ವಾಹನಗಳು, ಸ್ಕೂಲ್ ಬಸ್, ಕಾರು, ದ್ವಿಚಕ್ರ ವಾಹನ ನಿರಂತರವಾಗಿ ಸಂಚರಿಸುತ್ತವೆ. ಈ ರೋಡಿನ ಸಮಸ್ಯೆ, ಡ್ರೈನೇಜ್ ಸಮಸ್ಯೆ, ನಾನು ಏನು ಅರ್ಜಿ ಕೊಟ್ಟಿದ್ದೆ, ಅರ್ಜಿ ಕೊಟ್ಟ ತಕ್ಷಣ ಏನು ಪ್ರಿಂಟ್ ಮೀಡಿಯಾದಾಗ ಬಂತು, ಮಾಧ್ಯಮದವರು ಮೀಡಿಯಾದವ್ರೇನು ಬಂದು ಇವತ್ತು ಜಾಗ ಪರಿಶೀಲನೆ ಮಾಡಿ ಏನು ವಿಸಿಟ್ ಕೊಟ್ಟಿರಿ. ಮೊಟ್ಟ ಮೊದಲು ನಾನು ಪರವಾಗಿ ಧನ್ಯವಾದ ಅಂತ ಹೇಳ್ತೇನೆ ತಮಗೆ. ಬಂಧುಗಳೇ, ಇವತ್ತು ನಾವು ಈ ಹಿಂದೆ 4 ಸರ್ತಿ ಶಾಸಕರಿಗೆ ನಮ್ಮ ರಹೀಮ್ ಖಾನ್ ಅವರು, ಅವರಿಗೆ ಅನೇಕ ಬಾರಿ ನಾನು ಮನವಿ, ಡೆಲಿಗೇಷನ್, ರಿಕ್ವೆಸ್ಟು, ಒಂದು ಸರ್ತಿ ತಾವು ಅಧಿಕಾರಿಗಳನ್ನು ಪರಿಶೀಲನೆ ಮಾಡಿರಿ ಅಂತ ಹೇಳಿದಾಗ 2017-18 ನಮ್ಮ ಮನೋಹರ್ ಸಾಹೇಬ್ರು ಕಮಿಷನರ್ ಇದ್ದರು. ಆವಾಗ ಮನೋಹರ್ ಸಾಹೇಬ್ರು ಬಂದು ಒಂದು ಸರ್ತಿ ಸ್ಥಳ ಪರಿಶೀಲನೆ ಮಾಡಿದ್ರು. ಆವಾಗ ಒಂದು ಮನವಿ ಕೊಟ್ಟೆವು. ಆ ನಂತರ 2018 ಚುನಾವಣೆ ಡಿಕ್ಲೇರ್ ಆದವು. 2018 ಚುನಾವಣೆ ಡಿಕ್ಲೇರ್ ಆಗೋ ಸಮಯದಲ್ಲಿ ಅವ್ರು ಪ್ರಚಾರಕ್ಕೆ ಬಂದಾಗ ಎಲ್ಲ ಈ ಓಣಿದು ಜನರು ಅವ್ರಿಗೆ ಗೆರವಾಗಿದ್ರು. ಅವತ್ತೇನು ಹೇಳಿದ್ರು, ಎಲ್ಲ ಅಧಿಕಾರಿಗಳು ಫೋನ್ ಮುಖಾಂತರ ಕರೆದು इमीडिएटली एस्टिमेट बनाओ, कमिश्नर को बोलो, कमिश्नर को बुलाओ, ये 8 दिन में चालू करना. 8 दिन में ಇವತ್ತು 5 ವರ್ಷ ಅಲ್ಲ, 7 ವರ್ಷ ಆಯ್ತು. ಇಲ್ಲಿವರೆಗೆ ಯಾವುದೂ ಸ್ಪಂದನೆ ಇಲ್ಲ. ಮತ್ತೆ ನಾನೇ ಹಿಂದೆ ದಿನಾಂಕ 24/6/2024 ಇದೇ 2023 ಕಾಂಗ್ರೆಸ್ ಸರ್ಕಾರ ಬಂದ್ಮ್ಯಾಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರು ಇಬ್ಬರು ಮಂತ್ರಿ ಆದ್ಮ್ಯಾಕ ಮತ್ತೊಂದು ಸತಿ ನಮ್ಮ ಮನವಿ ಮಾಡ್ಕೊಂಡ, ಸರ್ ನಮ್ಮ ಓಣಿಗೆ ನಮ್ಮ ಭಾಗದ ಈ ಪರಿಸ್ಥಿತಿ ಅದ, ತಾವು ಇದಕ್ಕೆ ಸ್ಪಂದನೆ ಕೊಟ್ಟು ತಾವು ಅಧಿಕಾರಿಗಳು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲಿ ಈ ಕೆಲಸ ಪ್ರಾರಂಭ ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಂಡ. ಆವಾಗಲೂ ನಾವು ಭಾವಚಿತ್ರಗಳು ಲಗತ್ತಿಸಿ ಅವ್ರಿಗೆ ಕೊಟ್ಟೆವು. ಈ ಅರ್ಜಿ ಕೊಟ್ಟು 1 ವರ್ಷ ಆಗಲತ್ತು. ಈ ಅರ್ಜಿಗೂ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ. ಮತ್ತೆ ಪುನಃ ಮೊನ್ನೆ ಎಲ್ಲ ಇವು ಓಣಿದವ್ರು ಜನ ಬಂದು, ನೋಡ್ರಿ ಏನಾಯ್ತು, ನಮ್ಮ ಭಾಗಕ್ಕೆ ಏನು ರೋಡ್ ಆಯ್ತದ, ಆಗಲ್ದು ನಾವು ಹಿಂಗೆ ಸಾಯ್ಬೇಕು ಅಂತ ಕೇಳಿದಾಗ ಇನ್ನೊಂದು ಸತಿ ಮನವಿ ಮಾಡ್ಕೊಂಬರ್ರಿ, ನಮ್ಗೆ ವಿಶ್ವಾಸ ಅದಕ್ಕೆ ಉಸ್ತುವಾರಿ ಮಂತ್ರಿ ಮೇಲೆ ಅವ್ರು ಮಾಡಿಕೊಡ್ತಾವ, ನಮ್ಗೆ ನಂಬಿಕೆ ಅದ ಅಂಥೇಳಿ ನಾವು ಇನ್ನೊಂದು ಸತಿ ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ನಮಗೆ ರಹೀಮ್ ಖಾನ್ ಮೇಲೆ ನಂಬಿಕೆ ಇಲ್ಲ, ಈ ಭಾಗದ ಜನರು ನಮಗೆ ಉಸ್ತುವಾರಿ ಮೇಲೆ ನಂಬಿಕೆ ಅದ, ಅವ್ರು ಮಾಡಿಕೊಡ್ತಾರಂತೇಳಿ ನಮ್ಗೆ ವಿಶ್ವಾಸ ಅದ. ಇದು ಅತಿ ಶೀಘ್ರದಲ್ಲಿ ತಾವು ಅವ್ರ ಗಮನಕ್ಕೆ ತಂದು ಇದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ನನ್ನ ಪರವಾಗಿ ಧನ್ಯವಾದ ಅಂತೇಳಿ ನನ್ನ ಮಾತಿಗೆ ಹೊರಗೆ ಇಲ್ಲ ಪಂಚಾಯತ್ ವರ್ಷ ಹಂಗ ಕರೆಕ್ಟ್ 1986ದಾಗ ಇದು ಆಗ್ಯಾವ ಲೇಔಟ್ಗಳು. ಹಾಗೆ ನೋಡಿದ್ರು ರೋಡ್ ಇಲ್ಲ, ಏನಿಲ್ಲ, ರೋಡೇ ಇಲ್ಲ. ಭಾಳ ಪರೇಶಾನಿ ಹೋಗೋದು ಬರೋದು. 50 ಫೀಟ್ ರೋಡ್ ಅದು. ಎಲ್ಲರೂ ಅವತ್ತಿನ ಮುಂದಕ್ಕೆ ಕಚರ ಅದು ಬಿಟ್ಟು ಭಾಳ ಪರೇಶಾನಿ ಮಾಡ್ತಾರೆ. ಮಂದಿಗೆ ಹೋಗ್ಲಕ್ಕೆ ಭಾಳ ಪ್ರಾಬ್ಲಮ್ ಆಗ್ತದೆ. ಅದು ರೋಡ್ ಜಲ್ದಿ ಮೇನ್ ರೋಡ್ ಸರ್, ಮೇನ್ ರೋಡ್ ಹಾಂ ಅದು ಭೀ ಅದೇ ಅದ.
ಅಂತ ಅದು ಅದೇ ಅದ ಒಳಗೆ ಹಿಂದಿಂದ ಟೆಕ್ ಬಿದ್ದಾವ, ಎಷ್ಟೋ ಬೀಳತ್ತಾವ, ಎಷ್ಟೋ ಮಂದಿ ಗಾಡಿ ಮೇಲೆ ಬೀಳತ್ತಾವ, ಕೈ ಕಾಲು ಮುರ್ಕೊಳ್ತಾವ. ಆ ರೋಡ್ ಬಿ ಹಂಗೆ ಹೋಗ್ಯದ. ಅಲ್ಲಿ ಎಷ್ಟು ವರ್ಷ ಆಯ್ತು ಸರ್ ರೋಡಾಗಿ? ಅದು ರೋಡ್ ಆಗಿ ಮ್ಯಾಕ್ಸಿಮಮ್ 20 ವರ್ಷ ಆಯ್ತು. KDP ಎಂದಾಗ್ಯದ ಅಂದಾಗ್ಯದ ಕಡೆ ಮತ್ತೆ ಮುಂದೆ ಅದಕ್ಕೆ ಏನು ಮಾಡಿಲ್ಲ. ಈ ರೋಡಿನ ಬಗ್ಗೆ ಅಧಿಕಾರಿಗಳಿಗೆ ಏನಾರ ಗಮನಕ್ಕೆ ತಂದಿರ? ಹೇಳ್ಯಾರ ಎಲ್ಲ ಗ್ಯಾಸ್ ಕಡೆನೂ ಮಾಡಲ್ಲ ಹೊಂಟ್ರ. ಎಲ್ಲರಿಗೂ ಹೋಗಿ ಭೇಟಿಯಾಗಿರಿ? ಏನೇನು ಈಶ್ವರ್ ಖಂಡವ್ರಿಗೆ ಭೇಟಿಗಿದ್ದೆವು, ಸಾಗರ್ ಖಂಡ್ರೆ ಭೇಟಿಗಿದ್ದ. ರೋಡಿನ ಸಂಬಂಧ ಇವರು ಶಾಸಕರಲ್ಲ ಸರ್ ಅವರು? ರಹೀಮ್ ಖಾನ್ ಬಿ ಹೇಳಿದ್ದೆ ಅದ ಓಟಿ ಒಮ್ಮೆ ಬರ್ತಾರ ಆಯ್ತು, ಅದ ಬರೆಯವಲ್ಲ. ಅಟ್ಲೀಸ್ಟ್ ಓಣಿಗಾರ ಭೇಟಿ ಕೊಟ್ರೆ ಯಾವಾಗ? ಬರೆಯವಲ್ಲ ಅವ್ರು ಬರ್ನ ಹೇಳ್ತಿಲ್ಲ. ಅವ್ರು ಎಲೆಕ್ಷನ್ದಾಗ ಒಮ್ಮೆ ಬರ್ತಾರ ನೋಡ್ರಿ ಆಯ್ತು. ಈ ರೋಡಿನ ಹಾಲತ್ ಏನದ ನಡ್ರದ್ಕ ಪೂರ 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 ಏನಿದೆ ತಗೊಂಡಿದ್ವಿ ಸರ್ ನೋಡ್ರಿ ಅಲ್ಲ. ಆಳ್ಕಲ್ಲಿ ಟೆಗ್ಗವ ನೀರವ ಎಲ್ಲಿ ಎಷ್ಟೋ ಮಂದಿ ಕೈಕಾಲು ಮುರ್ಕೊಳ್ತಾವ, ಎಷ್ಟೋ ಮಂದಿ ಹೆಣ್ಮಕ್ಳು ರಂಡಿ ಮುರ್ಕೊಂಡ್ರು ಬಿದ್ದಿ. ಏನಾಗ್ಬೇಕಂತೀರಿ ಸರ್? ರೋಡ್ ಆಗ್ಬೇಕು, ಜಲ್ದಿ ಆಗ್ಬೇಕು ಹೇಳ್ರಿ. ಎಷ್ಟು ಜನಸಂಖ್ಯೆ ಇರ್ಬೋದು ಸರ್ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೆ 1000 ಮ್ಯಾಲ ಪ್ಲಾಟ್ಗಳು. ಈಗ ಇಲ್ಲ ಅಂದ್ರೆ ಮನೆಗಳು ಕಮ್ಸೆ ಕಮ್ 300-400 ಮನೆಗಳು. ಎಲ್ಲಿ ನೋಡಿದ್ರಿ ಸರ್? ಈಗ ಇಲ್ಲೇ ಹಿಡಿದು ಗೋದಾವರಿ ಕಾಲನಿ ಹಿಡ್ಕೊಂಡು ಬಚ್ಚ ಲೇಔಟ್ ಅದ, ಮತ್ತು ಬಚ್ಚ ಲೇಔಟ್ ಅದ, ಸಾಯಿನಗರ್ ಅದ, ಆಟೋನಗರ್ ಅದ, ಹೆಗ್ಗೆ ಲೇಔಟ್ ಅದ, KB ಲೇಔಟ್ ಅದ, ಸಹ್ಯಾದ್ರಿ ಲೇಔಟ್ ಅದ, BSSK ಲೇಔಟ್ ಅದ, NGOs ಲೇಔಟ್ ಅದ. ಅದೇ ಎಲ್ಲ ಎಷ್ಟು ಲೇಔಟ್ಗಳು ಕಮ್ಸೆ ಕಮ್ 2-3 ಸಾವಿರ ಪ್ಲಾಟ್ಗಳು. ಅಷ್ಟಾಗ ಕಮ್ಸೆ ಕಮ್ 500-600 ಮನೆಗಳು. ಇದು ಒಂದೇ ರೋಡ್ ಅದ? ಇದು ಒಂದೇ ರೋಡ್ ಅದ, ಯಾರು ನೋಡಲು ಮಟ್ಟಲು ಬರ್ತಾರ, ಮಾಡ್ತೀವಿ ಅಂತಾರ, ಹೋಯ್ತಾರ, ಆಯ್ತು. ಕೌನ್ಸಿಲರ್ ಏನಂತ ಸರ್? ಕೌನ್ಸಿಲರ್ ಏನು ಮಾಡ್ತಾವ, ಅವು ಫೀಸ್ ವರ್ಕ್ ಮಾಡಿ ಹೊಂಟಾವ, ಏನು ಮಾಡಿ ಹೊಂಟಾವ, ದೊಡ್ಡ ದಂಧೆ ಇಲ್ಲ. ಅಲ್ಲಿ ಲೈಟ್ ಹಾಕೋ ಹೊಂಟ್ರಿ ಕೈ ಇಂಥ ಜಾಗದಾಗ. ಈಗ ಅಲ್ಲಿ ಕೆಲಸ ನೋಡ್ರಿ, ಇಲ್ಲೇ ನೋಡ್ರಿ ಮಾರ್ಕಲ್ಲಿ ಗಾಡಿ ಅದಕ್ಕೆ ಇಲ್ಲೇ ನೋಡಿ, ಕ್ಯಾಮ್ರಾ ಹಿಟ್ಟು ತಗೊಂಡ್ರಲ್ಲ ಮತ್ತೆ. ನನ್ನ ಹೆಸರು ಬಾಬುರಾವ್ ಗನ್ಗೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡಿದ್ರಿ? ನಾ ಇಲ್ಲಿ 40 ವರ್ಷ ಇದ್ದು ಹಿಡಿದೆ. 40 ಮತ್ತು 44 ವರ್ಷ ಆಯ್ತು. ಈ ಹಿಂದೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲೆಯ ಅಭಿವೃದ್ಧಿಗೆ 2025 ಕೋಟಿ ಅನುದಾನ ನೀಡಿದ್ದೇನೆ ಎಂದು ಹೇಳಿದ್ದು, ಅದರಲ್ಲಿ 10 ಕೋಟಿಯಾದರೂ ಚೌಳಿ ಕಮಾನಿಂದ ಆಟೋ ನಗರ ಹಾಗೂ ನೌಬಾದ್ನ ಗುರುರಾಜ್ ಕಾಲೋನಿಯಿಂದ ಹಿಡಿದು ಹೆಗ್ಗೆ ಲೇಔಟ್ ಸಾಯಿನಗರ ಆಟೋ ನಗರವರೆಗೂ ಅಭಿವೃದ್ಧಿ ಕೆಲಸ ಮಾಡಿಕೊಡುವುದಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಈ ಮೂಲಕ ಮನವಿ ಮಾಡಿದರು. ಯಾಕೆಂದರೆ ಕ್ಷೇತ್ರದ ಶಾಸಕರು ಸಚಿವರ ಮೇಲೆ ನಮಗೆ ನಂಬಿಕೆ ಉಳಿದಿಲ್ಲ. ಹೀಗಾಗಿ ಉಸ್ತುವಾರಿ ಮಂತ್ರಿಗಳು ಕಾಳಜಿ ವಹಿಸಿ ನೌಬಾದ್ನ ನಿವಾಸಿಗರ ಈ ಸಮಸ್ಯೆ ಬಗೆಹರಿಸಿ ಎಂದು ಮನವಿ ಮಾಡಿದರು. ಈ ಕುರಿತಾಗಿ ನಿವಾಸಿಗರಾದ ಬಾಬುರಾವ್ ಗಾಂಧಿಗೆ ಅವರು ಮಾತನಾಡಿದರು. ಸಚಿವ ಶಾಸಕ ರಹೀಂ ಖಾನ್ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದು ತೋರಿಕೆಗೆ ಅದು ಮಾಡಿ ಇದು ಮಾಡಿ ಅಂತ ಹೇಳುತ್ತಾರೆ, ಪುನಃ ಇತ್ತ ಕಡೆ ಗಮನವೇ ಹರಿಸುವುದಿಲ್ಲ ಎಂದು ದೂರಿದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.